ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲ್. ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 1,10,000 ಕ್ಯೂಸೆಕ್ ನೀರು ಬಿಡುಗಡೆ. ಕೃಷ್ಣಾ ನದಿಯಿಂದ 1,10,000 ಕ್ಯೂಸೆಕ್ ನೀರು ಬಿಡುಗಡೆ. ಬಸವಸಾಗರ ಜಲಾಶಯದ 30 ಕ್ಲಸ್ಟರ್ ಗೇಟ್ಗಳನ್ನು ತೆರೆದು 1,85,000 ಕ್ಯೂಸೆಕ್ಸ್ ಅನ್ನು 6,000 ಕ್ಯೂಸೆಕ್ನಷ್ಟು ನೀರನ್ನು ಎಂಪಿಸಿಎಲ್ ನಿಂದ ಹರಿಬಿಡಲಾಗುತ್ತಿದೆ. ಭಾನುವಾರ ಆಲಮಟ್ಟಿ ಶಾಸ್ತ್ರಿ ಸಾಗರದಿಂದ 1,10,000 ಕ್ಯೂಸೆಕ್ ಪ್ರಮಾಣದಷ್ಟು ನೀರಿನ ಒಳಹರಿವು ಬರುತ್ತಿದ್ದು, ಜಲಾಶಯಕ್ಕೆ ಬರುವ ಒಳಹರಿವು ಗಮನಿಸಿ ಕೃಷ್ಣಾ ನದಿಗೆ ನೀರು ಹರಿಬಿಡಲಾಗುತ್ತಿದೆ. ಕೃಷ್ಣಾ ಪ್ರದೇಶದಲ್ಲಿ ಜಲಾನಯನ ನಿರಂತರ ಮಳೆಯಾಗುತ್ತಿರುವುದರಿಂದ ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಹೆಚ್ಚುತ್ತಿದೆ. ಪ್ರತಿ ಉಭಯ ಗಂಟೆಗೊಮ್ಮೆ ಜಲಾಶಯಗಳ ಅಧಿಕಾರಿಗಳು ನದಿಗೆ ನೀರು ಹರಿಸುವ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಒಂದೊಮ್ಮೆ ಒಳಹರಿವು ಹೆಚ್ಚಾದರೆ ಹೊರಹರಿವು ಹೆಚ್ಚಿಸಲಾಗುತ್ತದೆ. ಒಳಹರಿವು ತಗ್ಗಿದ್ರೆ ಹೊರಹರಿವು ಕಡಿಮೆ ಆಗುತ್ತದೆ. ಹೀಗಾಗಿ ನದಿ ತೀರದ ಗ್ರಾಮಗಳ ಜನರು ಎಚ್ಚರದಿಂದ ಇರಬೇಕು ಎಂದು ಕೆಬಿಜೆಎನ್ಎಲ್ ಅಧಿಕಾರಿಗಳು ವಿಜಯ ಅರಳಿಯವರು ಮಾಹಿತಿ ನೀಡಿದ್ದಾರೆ. ಅಧಿಕಾರಿಗಳ ಮಾಹಿತಿಯಂತೆ ಗರಿಷ್ಠ 492.25 ಎತ್ತರದಲ್ಲಿ 33.313 ಟಿಎಂಸಿ ಅಡಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಇಂದು 492.25 ಮೀಟರ್ಗೆ ನೀರು ಬಂದು ತಲುಪಿದ್ದು, ಮಾಹಿತಿ 26.74 ಟಿಎಂಸಿ ಅಡಿಗಳಷ್ಟು ನೀರು ಸಂಗ್ರಹಗೊಂಡಿದೆ. ವರದಿ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ ಜೊತೆ ಶಿವ ರಾಠೋಡ. ಚಾಮರಾಜನಗರದಲ್ಲಿ ದಸರಾ ಆಚರಣೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಯಿತು. ಚಾಮರಾಜನಗರದಲ್ಲಿ ದಸರಾ ಆಚರಣೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ. ಚಾಮರಾಜನಗರದಲ್ಲಿ ದಸರಾ ಆಚರಿಸಲು ಶ್ರೀನಿವಾಸ್ ಗೌಡ ಆಗ್ರಹ. ಪ್ರತಿ ವರ್ಷದಂತೆ ಈ ಬಾರಿಯೂ ಚಾಮರಾಜನಗರದಲ್ಲಿ ದಸರಾ ಆಚರಣೆ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಭುವನೇಶ್ವರಿ ವೃತ್ತದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ರಾಷ್ಟ್ರೀಯ ಹೆದ್ದಾರಿ ತಡೆದು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಮಾತನಾಡಿ, ಬೆಂಗಳೂರಿನಲ್ಲಿ ನಡೆದ ದಸರಾ ಉನ್ನತ ಮಟ್ಟದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಚಾಮರಾಜನಗರದಲ್ಲಿ ದಸರಾ ನಡೆಯಲ್ಲ, ಅಲ್ಲಿ ದಸರಾ ಏಕೆ ಮಾಡಬೇಕು, ಇಲ್ಲಿ ರಾಜರು ಮಹಾರಾಜರು ಇದ್ರೆ ಎಂದು ಹೇಳಿರುವುದು ಅತ್ಯಂತ ಖಂಡನೀಯ ಎಂದರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಕಾಲದಿಂದಲೂ ಚಾಮರಾಜನಗರದಲ್ಲಿ ದಸರಾ ನಡೆಯುತ್ತಿದ್ದು, ಚಾಮರಾಜನಗರ ರಾಜರ ಆಳ್ವಿಕೆಗೆ ಒಳಪಟ್ಟ ಪ್ರದೇಶವಾಗಿದೆ. ಇಲ್ಲಿ 10ನೇ ಜಯ ಚಾಮರಾಜೇಂದ್ರ ಒಡೆಯರ್ ಜನಿಸಿದ್ರು. ಆದ್ದರಿಂದ ಇಲ್ಲಿ ಜನನ ಮಂಟಪ ಉದ್ಭವವಾಯಿತು. ಅವರ ಮಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆಯ ನೆನಪಿಗಾಗಿ ಆರಿ ಕೊಠಾರ ಅಂತಿದ್ದ ಹೆಸರನ್ನ ಚಾಮರಾಜನಗರ ಎಂದು ನಾಮಕರಣ ಮಾಡಿ ಚಾಮರಾಜೇಶ್ವರ ದೇವಾಲಯ ನಿರ್ಮಾಣ ಮಾಡಿದ್ರು. ಇಲ್ಲಿ ರಾಜರು ಮಹಾರಾಜರು ಇದ್ದುದರಿಂದಲೇ ಚಾಮರಾಜನಗರ ಎಂದು ಕರೆಯುತ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದರ ಮಾಹಿತಿ ಗೊತ್ತಾಗಲಿಲ್ವೇ ಎಂದು ಪ್ರಶ್ನಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಯಾದ ಮೇಲೆ ಚಾಮರಾಜನಗರದಲ್ಲಿ ದಸರಾ ನಡೆಯುತ್ತಿದೆ. ಮಾಹಿತಿ ಕೊರತೆಯಿಂದ ಮುಖ್ಯಮಂತ್ರಿಗಳು ಚಾಮರಾಜನಗರದಲ್ಲಿ ದಸರಾ ನಡೆಯುತ್ತಿರಲಿಲ್ಲ. ಈ ಬಾರಿಯೂ ದಸರಾ ಆಚರಣೆ ಮಾಡಲ್ಲ ಎಂದು ಬೆಂಗಳೂರಿನಲ್ಲಿ ನಡೆದ ದಸರಾ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಹೇಳುವ ಮೂಲಕ ಚಾಮರಾಜನಗರದ ಮೇಲೆ ಅವರಿಗಿರುವ ಕಾಳಜಿ ಗೊತ್ತಾಗುತ್ತೆ. ಈ ಹೇಳಿಕೆ ವಾಪಸ್ ಪಡೆದು ಚಾಮರಾಜನಗರದಲ್ಲಿ ದಸರಾ ಆಚರಣೆ ಮಾಡಬೇಕು, ಇಲ್ಲದಿದ್ದರೆ ಕನ್ನಡ ಸಂಘಟನೆಗಳೇ 10 ದಿನಗಳವರೆಗೆ ಪರ್ಯಾಯವಾಗಿ ದಸರಾ ಆಚರಣೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಪ್ರತಿಭಟನೆಯಲ್ಲಿ ಪಣ್ಣದ ಹುಂಡಿ ರಾಜು, ನಿಜಧ್ವನಿ ಗೋವಿಂದರಾಜು, ಮಹೇಶ್ ಗೌಡ, ಸುರೇಶ್ ವಾಜಪೇಯಿ, ತಾಂಡವ ಮೂರ್ತಿ, ಮೂತಿಗೆ ಗೋವಿಂದರಾಜು, ಸಿಎಂ ನರಸಿಂಹಮೂರ್ತಿ, ಚಿ ಬಂಗಾರು, ರವಿಚಂದ್ರ ಪ್ರಸಾದ್ ಕಹಳೆ, ಲಿಂಗರಾಜು, ರೈತ ಮುಖಂಡ ನಾಗರಾಜು, ಸಾಗರ್ ರಾವತ್, ಲೋಕೇಶ್ ಜಾಸಿ, ಸಿದ್ದರಾಜು, ಮೂಡ್ಲುಪುರ್ ಪ್ರಕಾಶ್, ಶಿವು, ಶಾಂತರಾಜು, ಅರುಣ್ ಕುಮಾರ್ ಗೌಡ, ಸುಬ್ರಹ್ಮಣ್ಯ, ಡ್ಯಾನ್ಸ್ ಬಸವರಾಜು ಇತರರು ಭಾಗವಹಿಸಿದರು. ದಸರಾ ಉನ್ನತ ಮಟ್ಟದ ಸಭೆ ಬೆಂಗಳೂರಿನಲ್ಲಿ ನಡೆಯಿತು. ಆ ಸಭೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಸಾರಿ ಚಾಮರಾಜನಗರದಲ್ಲಿ ದಸರಾ ನಡೆಯೋದಿಲ್ಲ, ದಸರಾ ಯಾಕೆ ಮಾಡಬೇಕು, ಇಲ್ಲಿ ರಾಜ ಮಹಾರಾಜರಿದ್ರೆ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ತಿಳಿಸಿದ್ದಾರೆ. ಇದನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇರಬೇಕಾಗಿತ್ತು. 2009 ಶೋಭಾ ಕರಂದ್ಲಾಜೆ ಅವರು ಮೊಟ್ಟ ಮೊದಲ ಬಾರಿಗೆ ಮೈಸೂರು ಉಸ್ತುವಾರಿ ಸಚಿವ ಸಂದರ್ಭದಲ್ಲಿ ಈ ಭಾಗದಲ್ಲಿ ಗ್ರಾಮೀಣ ದಸರಾ ನಡೀಲಿ, ಚಾಮರಾಜನಗರ ಇದು ರಾಜರ ಆಳ್ವಿಕೆಗೆ ಒಳಪಟ್ಟಿದ್ದ ಪ್ರದೇಶ. 1774 10ನೇ ಜೈ ಚಾಮರಾಜೇಂದ್ರ ಒಡೆಯರ್ ಇಲ್ಲಿ ಹುಟ್ಟದ್ರಿಂದ
ಇಲ್ಲಿ ಜನರ ಮಂಟಪ ನಿರ್ಮಾಣ ಆಯಿತು. ಆ ನಂತರದಲ್ಲಿ ಅವರ ಮಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ತಂದೆ ನೆನಪಿಗೋಸ್ಕರ ಹರಿಕೊಡಾರ ಅಂತಿದ್ದ ಊರನ್ನ ಚಾಮರಾಜನಗರ ಅಂತ ಹೇಳಿ 1818 ಬದಲಾವಣೆ ಮಾಡಿದ್ರು. ಆ ನಂತರದಲ್ಲಿ 1826ರಲ್ಲಿ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದಕ್ಕೆ ಚಾಮರಾಜನಗರ ಅಂತ ಒಂದು ಹೆಸರನ್ನ ಕೊಟ್ಟು ಇದು ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಇದು ಮಹಾರಾಜರು ರಾಜರು ಇಲ್ಲಿ ಇದ್ದುದ್ರಿಂದನೇ ಈ ಊರಿಗೆ ಚಾಮರಾಜನಗರ, ಚಾಮರಾಜ ಅಂತಕ್ಕಂಥದ್ದು ಮಹಾರಾಜರ ಹೆಸರು. ಅವ್ರ ಹೆಸರಿನಲ್ಲೇ ಈ ಊರು ಇದೆ. ಇದು ಕನಿಷ್ಠ ನಮ್ಮ ರಾಜ್ಯದ ಘನತೆವೆತ್ತಂತ ಮುಖ್ಯಮಂತ್ರಿಗಳಿಗೆ ಇದರ ಮಾಹಿತಿ ಸಹ ಗೊತ್ತಾಗಿಲ್ವಾ? ನಿಜವಾಗ್ಲೂ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ಮಾತನ್ನ ನಾನು ಹೇಳ್ತಾ ಇರೋದು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, 2013ನೇ ಇಸ್ವಿನಲ್ಲಿ ನೀವೇ ದಸರಾ ಮಾಡಿದ್ರಿ, ನೀವೇ ಮೊದಲೇ ಮುಖ್ಯಮಂತ್ರಿ ಆಗಿದ್ರಿ, ಕಳೆದ ವರ್ಷನೂ ನೀವೇ ಮುಖ್ಯಮಂತ್ರಿ ಆಗಿದ್ರಿ. ದಸರಾ ನಾಯಕನಹಟ್ಟಿಯಲ್ಲಿ ದಲಿತರಿಗೆ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡಿದೆ ಎಂದು ಚನ್ನಗನಹಳ್ಳಿ ಮಲ್ಲೇಶ್ ಹೇಳಿಕೆ ನೀಡಿದ್ದಾರೆ. ದಲಿತರಿಗೆ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡಿದೆ ಎಂದು ಚನ್ನಗನಹಳ್ಳಿ ಮಲ್ಲೇಶ್ ಹೇಳಿಕೆ ನೀಡಿದ್ದಾರೆ. ನಾಯಕನಹಟ್ಟಿಯಲ್ಲಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಅವರು, ದಲಿತರಿಗೆ ಮೀಸಲಿಟ್ಟಿದ್ದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಎಸಗಿದೆ ಎಂದು ಬಿಜೆಪಿ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚನ್ನಗನಹಳ್ಳಿ ಮಲ್ಲೇಶ್ ಆರೋಪ ಮಾಡಿದರು. ನಂತರ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿದ್ದು ಈ ಕ್ಷೇತ್ರಕ್ಕೆ ಒಂದು ಚರಂಡಿಯನ್ನ ಮಾಡಲಿಕ್ಕೆ ಅನುದಾನ ಸಿಗ್ತಾ ಇಲ್ಲ ಎಂದು ಶಾಸಕ ಎನ್ವೈ ಗೋಪಾಲಕೃಷ್ಣ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದನ್ನ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಈ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ನೀಡಬೇಕೆಂದು ಕಾಂಗ್ರೆಸ್ ಶಾಸಕರ ಪರವಾಗಿ ಬಿಜೆಪಿ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಮೊಣಕಾಲ್ಮೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದೇವೆ. ಆದರೆ ನಿಮ್ಮ ಪಕ್ಷದವರೇ ಮಾಡಲಿಲ್ಲ, ನಾವು ಮಾಡಿದ್ದೇವೆ ಎಂದು ಖಡಕ್ ಆಗಿ ಹೇಳಿದರು. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಅಭಿವೃದ್ಧಿಯಲ್ಲಿ ಮೊಣಕಾಲ್ಮೂರು ಕ್ಷೇತ್ರ ಮರೀಚಿಕೆಯಾಗಿದೆ. ಹಣ ಪಡೆದು ಮನೆ ಹಂಚಿಕೆಯ ಆರೋಪ ಎದುರಿಸುತ್ತಿರುವ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಮಾಜಿ ಸಚಿವ ಬಿ ಶ್ರೀರಾಮುಲು ಹಾಗೂ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ 10 ವರ್ಷಗಳಲ್ಲಿ ಈ ಕ್ಷೇತ್ರಕ್ಕೆ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಿದ್ದಾರೆ. ಬಿಜೆಪಿ ಮಾಜಿ ಮಂಡಲ ಅಧ್ಯಕ್ಷ ಶ್ರೀರಾಮ್ ರೆಡ್ಡಿ ಮಾತನಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಅವರೇ, ನಮ್ಮ ಬಿಜೆಪಿ ಪಕ್ಷದ ಸಿದ್ಧಾಂತ ನಮಗೆ ಗೊತ್ತಿದೆ, ನೀವು ನಮಗೆ ಪಾಠ ಕಲಿಸಿಕೊಡುವಂತ ಅವಶ್ಯಕತೆ ಇಲ್ಲ. ಮೊಣಕಾಲ್ಮೂರು ಕ್ಷೇತ್ರದಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲ ಪಕ್ಷದವರು ಒಂದು ಮನೆಯ ಸದಸ್ಯರಂತೆ ಇದ್ದೇವೆ ಎಂದರು. ಈ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಹರಿಸಿ ಎಂದು ಟಾಂಗ್ ನೀಡಿದರು. ಮೊಣಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣರವರ ಮೇಲೆ ನಮಗೆ ದ್ವೇಷವಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಪ್ರೋತ್ಸಾಹ ಯಾವಾಗಲೂ ಇರುತ್ತದೆ. ಈ ಪಟ್ಟಣದಲ್ಲಿ ಸುಸಜ್ಜಿತವಾದ ಸರ್ಕಾರಿ ಶಾಲಾ ಕಾಲೇಜುಗಳು ಇಲ್ಲ, ವಸತಿ ನಿಲಯಗಳು ಇಲ್ಲ. ಯಾವುದೇ ಪಕ್ಷ ಆಗಲಿ ಮೊದಲು ಅಭಿವೃದ್ಧಿಪಡಿಸಲು ಮುಂದಾಗಬೇಕು. ನಮ್ಮ ಪಕ್ಷ ಶಿಸ್ತು ಮತ್ತು ತತ್ವ ಸಿದ್ಧಾಂತಗಳನ್ನ ಕಲಿಸಿದೆ. ನಿಮ್ಮ ಪಕ್ಷದ ಮುಖಂಡರಿಗೆ ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಕಲಿಸಿ ಎಂದು ಹೇಳಿದರು. ನಂತರ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಬೋರಸ್ವಾಮಿ ಮಾತನಾಡಿದರು. ಸತತ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಶಾಸಕರು ಏನು ಕೆಲಸ ಮಾಡಿದ್ದಾರೆ, ಅವರಿಗೆ ನಾವೇನು ಸಹಾಯ ಮಾಡಿದ್ದೇವೆ. ಮನುಷ್ಯ ಆದ್ಮೇಲೆ ಒಬ್ಬರಿಗೊಬ್ಬರು ಸಹಕಾರ ನೀಡುವುದು ಅತ್ಯವಶ್ಯಕ. ಯಾವುದೇ ಒಬ್ಬ ಶಾಸಕರು ತನ್ನ ಒಬ್ಬರ ಮತದಾನದಿಂದ ಆಯ್ಕೆಯಾಗುವುದಿಲ್ಲ. ಅನೇಕ ಕಾರ್ಯಕರ್ತರ ಶ್ರಮ ಮತ್ತು ಕ್ಷೇತ್ರದ ಎಲ್ಲ ಮುಖಂಡರುಗಳ ಪ್ರತಿಫಲದಿಂದ ಶಾಸಕರಾಗಿ ಆಯ್ಕೆಯಾಗುತ್ತಾರೆ. ನಮ್ಮ ಕ್ಷೇತ್ರದ ಮಾಜಿ ಶಾಸಕರ ಬಗ್ಗೆ ಇಡೀ ಕ್ಷೇತ್ರದ ಜನತೆಗೆ ಗೊತ್ತಿದೆ. ಅವರ ಬಗ್ಗೆ ಇವರು ಹೇಳಲು ಏನು ನೈತಿಕತೆ ಇದೆ ಎಂದು ಪ್ರಶ್ನಿಸಿದ್ರು. ಈ ಕ್ಷೇತ್ರದಲ್ಲಿ ಶಾಸಕರು ನಡೆದುಕೊಂಡಿರುವ ಬಗ್ಗೆ ಕ್ಷೇತ್ರದ ಮುಖಂಡರಿಗೆ ಮಾಹಿತಿ ಇಲ್ಲ. ಸ್ವಪಕ್ಷದ ನಿಮಗೆ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬುರವರು ಚಿಕ್ಕೆಕೆರೆ ಬಾಗಿನ ಅರ್ಪಿಸುವ ಸಂದರ್ಭದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದವರೇ ತೊಂದರೆ ನೀಡಿದ್ದಾರೆ. ಸುಮಾರು 8 ತಿಂಗಳಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿನ ಆಗು ಹೋಗುಗಳ ಬಗ್ಗೆ ಮಾಹಿತಿ ಇಲ್ಲ. ಈ ಸ್ವತ್ತಿನಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೆದಿವೆ. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಇದರಲ್ಲಿ ದೊಡ್ಡ ಹಗರಣ ಮಾಡಿದ್ದಾರೆ. ಎಪಿಎಂಸಿ ಮಾರ್ಕೆಟ್ನ ಹಳೆ ಸೀಟು ಮತ್ತು ತಗಡುಗಳನ್ನು ಸಹ ಮಾರಾಟ ಮಾಡಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪ ಮಾಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಓ ಮಂಜುನಾಥ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮೈಸೂರು ಪಾಲಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ಮಾಂತಣ್ಣ, ಎಚ್ವಿ ಪ್ರಕಾಶ್ ರೆಡ್ಡಿ, ಚೌಳಕೆರೆ ನಾಗರಾಜ್, ಬಿಆರ್ ಓಬಣ್ಣ, ದರ್ಶನ್, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪಟೇಲ್, ಕೆಬಿ ಕೃಷ್ಣೇಗೌಡ, ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ, ಅಬ್ಬೇನಹಳ್ಳಿ ನಾಗರಾಜ್, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ನಾಗರಾಜ್, ಎನ್ ತಿಪ್ಪೇಸ್ವಾಮಿ, ಗುಂತಕೋಲಮ್ಮನಹಳ್ಳಿ ಪ್ರಕಾಶ್, ಬೋರಯ್ಯ, ಶಿವಾನಂದ ಸ್ವಾಮಿ, ಎನ್ ಗೌರಿಪುರ, ಕೊಂಡ್ಲಹಳ್ಳಿ ರೇವಣ್ಣ ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳು ಇದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್, ನಾಯಕನಹಟ್ಟಿ. ಪತ್ರಿಕಾ ಮಾಧ್ಯಮದಲ್ಲಿ ಹೃದಯಪೂರ್ವಕವಾದ ಸ್ವಾಗತವನ್ನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಮಂಡಲ ಅಧ್ಯಕ್ಷರು, ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ಮಲ್ಲೇಶ್ ಅವರು ಹಾಗೂ 4-5 ದಿನಗಳಲ್ಲಿ ನಡೆಯತಕ್ಕಂಥ
ನಮ್ಮ ಕ್ಷೇತ್ರದಲ್ಲಿ ಆಗುವಗಳ ಬಗ್ಗೆ ನಮ್ಮ ಮಾಜಿ ಶಾಸಕರು, ನಮ್ಮ ಮುಖಂಡರು ಯಾವುದೋ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ನಿಜವಾಗಿ ಏನಾಗಿದೆ ಈ ಕ್ಷೇತ್ರದಲ್ಲಿ ಕಳೆದ 2 ವರ್ಷಗಳಿಂದಲೂ, ಕಳೆದ 15-30 ವರ್ಷಗಳಿಂದಲೂ ಸತತವಾಗಿ 5-6 ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಏನು ಕೆಲಸ ಮಾಡಿದ್ದಾರೆ, ಅವ್ರು ಯಾವುದೇ ಅವರಿಗೆ ಏನು ತಾವು ಸಹಾಯ ಮಾಡಿದ್ದೀವಿ, ಎಲ್ರಿಗೂ ಮನುಷ್ಯ ಆದ್ಮೇಲೆ ಒಬ್ರಿಗೊಬ್ರು ಸಹಕಾರ ಮಾಡ್ತಕ್ಕಂಥದ್ದು ಅತ್ಯಂತ ಅತ್ಯವಶ್ಯಕ. ಯಾರೇ ಒಬ್ಬ ಶಾಸಕರು ತನ್ನ ಒಬ್ಬ ಮತದಾರರಿಂದ ಆಯ್ಕೆ ಆಗೋದಿಲ್ಲ. ಅನೇಕ ಕಾರ್ಯಕರ್ತರ ಶ್ರಮ ಮತ್ತು ಎಲ್ಲ ಮುಖಂಡರ ಪ್ರತಿಫಲದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳಿಕೆಯಿಂದ ನಮ್ಮ ಮುಖಂಡರು ಅವರು ಸಹ ಸಹಕಾರ ಮಾಡಿರ್ತಕ್ಕಂಥದ್ದು. ಅವರು ಕಳೆದ ವಿಧಾನಸಭೆ ಕ್ಷೇತ್ರದಲ್ಲಿ ಅವರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಸಹಕಾರ ಮಾಡಿದೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಅವರು ಈಗ ಏನ್ ನಡೀತಿದೆ ಆ ವಿಚಾರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಿನ್ನೆ ನಮ್ಮ ಮುಖಂಡರ ಬಗ್ಗೆ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಅನೇಕ ಅವ್ರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಕ್ಕಂಥದ್ದು, ಅವರು ಹೇಳ್ತಕ್ಕಂಥವ್ರು ಹೇಗಿದ್ದಾರೆ ಅಂದ್ರೆ ಅವರ ಹಿನ್ನೆಲೆ ಏನು, ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೇನು ನೈತಿಕತೆ ಇರಬೇಕು ಅನ್ನೋದನ್ನ ಕಳ್ಕೊಂಡು ಈ ತರ ಮಾತುಗಳನ್ನಾಡಿದ್ದಾರೆ. ನಮ್ಮ ಈ ಕ್ಷೇತ್ರದ ಶಾಸಕರಿಗೆ ಇಲ್ಲಿ ನಡೀತಕ್ಕಂಥದ್ದು ಅವರಿಗೆ ಸರಿಯಾಗಿ ಮನವರಿಕೆ ಇಲ್ಲ. ಅವ್ರ ಪಕ್ಷದ ಕಾರ್ಯಕರ್ತರು, ಮುಖಂಡರು ಯಾವ ರೀತಿ ಇಲ್ಲಿ ನಡ್ಕೊಂಡಿದ್ದಾರೆ, ಕಳೆದ 8 ತಿಂಗಳಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಆಗುವವುಗಳು ಏನಾಗ್ತಿದೆ, ಪಟ್ಟಣ ಪಂಚಾಯತ್ ಅನೇಕ ಈ ಸೊತ್ತು ಈಗಾಗಲೇ ಕಳೆದ 3 ತಿಂಗಳಿಂದ ಈ ಸೊತ್ತುವಲ್ಲಿ ಅನೇಕ ಭ್ರಷ್ಟಾಚಾರಗಳು ಮತ್ತೆ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಇದರಲ್ಲಿ ದೊಡ್ಡ ಹಗರಣವನ್ನು ಮಾಡಿದ್ದಾರೆ. ಮತ್ತೆ ಈಗ APMC ಮಾರ್ಕೆಟ್ ಅಲ್ಲಿ ಹಳೆ ಶೀಟು ಮತ್ತೆ ತಗಡುಗಳನ್ನು ಸಹ ಮಾರಾಟ ಮಾಡ್ಕೊಂಡಂಥದ್ದು ಉದಾಹರಣೆ ಇದೆ. ಅಂತ ವ್ಯಕ್ತಿ ನಮ್ಮ ಕ್ಷೇತ್ರದ ಮುಖಂಡರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅತ್ಯಂತ ಅವರು ಅನೇಕ ಹಗರಣಗಳನ್ನು ಇಡೀ ನಾಯಕನಹಟ್ಟಿ ಎಲ್ಲ ಹೋಬಳಿಯ ಮುಖಂಡರಿಗೂ ಗೊತ್ತು. ಅವರು ಏನು ಮಾಡಿದ್ದಾರೆ, ನಾಯಕನಹಟ್ಟಿಯಲ್ಲಿ ಎಷ್ಟು ಕಬ್ಜಾ ಮಾಡಿದ್ದಾರೆ ಸೈಟುಗಳನ್ನು ಅನ್ನೋದು ಸಹ ಎಲ್ಲರಿಗೂ ಗೊತ್ತು. ಆದ್ರೆ ಅವರು ನಮ್ಮ ಕ್ಷೇತ್ರದ ಮುಖಂಡರಿಗೆ ತಿಳಿ ಹೇಳುವಂತ ಕೆಲಸ ಮಾಡ್ತಾರೆ. ಇಲ್ಲ, ಇವರ ವ್ಯಕ್ತಿತ್ವ ಏನಿದೆ ಇಡೀ ರಾಜ್ಯ ಸರ್ಕಾರಕ್ಕೆ ಗೊತ್ತಿದೆ. ಇವರು ಮಂತ್ರಿ ಆಗ್ಬೇಕಾಗಿತ್ತು. ಇವ್ರ ವ್ಯಕ್ತಿತ್ವ, ಇವ್ರ ಕೆಲಸಗಾರರು, ಇವ್ರು ಕೆಲಸ ಮಾಡ್ತಾರೆ ಅಂತ ಗೊತ್ತಿದ್ರೆ ಇವತ್ತು ಗುರ್ತಿ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಆದ್ರಿಂದ ಇವರಿಗೆ ಸಚಿವ ಸ್ಥಾನ ಕೂಡ ಈ ರಾಜ್ಯ ಸರ್ಕಾರ ಕೊಡ್ತಿಲ್ಲ. ಅವ್ರ ವ್ಯಕ್ತಿತ್ವ ಅಲ್ಲೇ ಗೊತ್ತಾಗಿದೆ. ಇವರಿಗೆ ಸಚಿವ ಸ್ಥಾನ ಸಿಗ್ತಿಲ್ಲ. ಯಾವ ಜಾತಿನೂ, ಯಾವ ಧರ್ಮನು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವುದ್ರಲ್ಲಿ ಇವರು ಮುಂದೆ ಬಂದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇವರಿಲ್ಲ ಅಂತೇಳಿ ನಾನು ನಮ್ಮ ಪಾರ್ಟಿ ವತಿಯಿಂದ ಮತ್ತು ಪತ್ರಿಕಾ ಮಾಧ್ಯಮದಿಂದ ಆಗ್ರಹಿಸ್ತೀನಿ. ಉಪಯೋಗ ಆಯ್ತು, ಒಂದ್ ದಿವಸ ವಾಯ್ಸ್ ಮಾಡಿಲ್ಲ. ಒಂದ್ ದಿವಸ ನಮ್ಮ ಸಮಾಜದ ಮುಖಂಡ ಮತ್ತೆ ನೇಲಗುಂಡಿ ತಿಪ್ಪೇಸ್ವಾಮಿ ಕೇಳಿದ್ರೆ ತಪ್ಪೇನಿದೆ? ಇಂತಹ ಅವ್ಯವಹಾರ ನಡೆದ್ರು ಕೂಡ ಅದ್ರ ಬಗ್ಗೆ ವಾಯ್ಸ್ ಮಾಡಿಲ್ಲ. ಒಂದ್ ದಿವಸ ಎಷ್ಟು 1000 ಕೋಟಿ ಹಾಳು ಮಾಡಿದ್ರು. 1000 ಕೋಟಿ ಎಷ್ಟು ಗಂಗಾ ಕನ್ನಡಿ ಇಲ್ಲ, ಲೋನ್ಗಳಿಲ್ಲ, ಏನೇನಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೇಕಾದ್ರೆ 1000 ಲೋನ್ಗಳು. ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್, ಉಪಮೇಯರ್ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್, ಉಪಮೇಯರ್ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗದ್ದುಗೆಯನ್ನ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು, ಬಿಜೆಪಿಯ ಅಭ್ಯರ್ಥಿಗಳು ಮೇಯರ್ ಹಾಗೂ ಉಪಮೇಯರ್ ಆಗಿ ಹೊರಹೊಮ್ಮಿದ್ದಾರೆ. ಧಾರವಾಡ ಪಾಲಿಕೆ ಸದಸ್ಯೆಯಾದ ಜ್ಯೋತಿ ಪಾಟೀಲ್ ಮೇಯರ್ ಆಗಿ ಆಯ್ಕೆಯಾಗಿದ್ದು, ಉಪಮೇಯರ್ ಆಗಿ ಹುಬ್ಬಳ್ಳಿ ಪಾಲಿಕೆ ಸದಸ್ಯರಾದ ಸಂತೋಷ್ ಚವ್ಹಾಣ್ ಆಯ್ಕೆಯಾಗಿದ್ದಾರೆ. ಮೇಯರ್ ಜ್ಯೋತಿ ಹಾಗೂ ಉಪಮೇಯರ್ ಸಂತೋಷ್ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆಂದು ಪ್ರಾದೇಶಿಕ ಆಯುಕ್ತರಾದ ಸಿದ್ದಣ್ಣ ಬೀರಾದಾರ್ ಅವರು ಘೋಷಣೆ ಮಾಡಿದ್ದಾರೆ. ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯಲ್ಲಿ ಮೇಯರ್ ಸ್ಥಾನಕ್ಕೆ ಜ್ಯೋತಿ ಪಾಟೀಲ್, ಸುವರ್ಣ ಕಲ್ಕುಂಟ್ಲ ಹಾಗೂ ವಹೀದಾ ಖಾನಂ ಕಿತ್ತೂರ್ ನಾಮಪತ್ರ ಸಲ್ಲಿಸಿದ್ರೆ, ಉಪಮೇಯರ್ ಸ್ಥಾನಕ್ಕೆ ಸಂತೋಷ್ ಚವ್ಹಾಣ್ ಮತ್ತು ಶಂಭುಲಿಂಗ ಸಾಲಿಮನಿ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು. ಇದೀಗ 24ನೇ ಅವಧಿಗೆ ಮೇಯರ್ ಆಗಿ ಜ್ಯೋತಿ ಪಾಟೀಲ್ ಹಾಗೂ ಉಪಮೇಯರ್ ಆಗಿ ಸಂತೋಷ್ ಚವ್ಹಾಣ್ ಆಗಿ ಆಯ್ಕೆಯಾಗಿದ್ದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿ ಬಿಜೆಪಿ ಶಾಸಕರು ನೂತನ ಮೇಯರ್, ಉಪಮೇಯರ್ಗೆ ಹೂಗುಚ್ಛ ನೀಡಿ ಶುಭ ಹಾರೈಸಿದರು. ಜೊತೆಗೆ ಪಾಲಿಕೆಯ ಆವರಣದಲ್ಲಿ ಬಿಜೆಪಿಯ ಪಾಲಿಕೆಯ ಸದಸ್ಯರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಮೈಸೂರಿನಲ್ಲಿ ಹೊರಗಿನಿಂದ ಬಂದವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ. ಹೊರಗಿನಿಂದ ಬಂದವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ. ಬಿಜೆಪಿ ಹೈಕಮಾಂಡ್ಗೆ ವರುಣ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ತೋಟದಪ್ಪ ಬಸವರಾಜು ಎಚ್ಚರಿಕೆ. ಬಿಜೆಪಿ ವಿಶ್ವದ ನಂಬರ್ 1 ರಾಜಕೀಯ ಪಕ್ಷ. ಬಿಜೆಪಿ ಜೆಡಿಎಸ್ ಮೈತ್ರಿಯಾದಾಗಲೇ ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರ ವಿರೋಧಿ ರಾಜಕಾರಣ ಸತ್ತು ಹೋಯಿತು.
ವಿಜೇಂದ್ರ ಅಧಿಕಾರಾವಧಿ ಇನ್ನೂ ಮುಗಿದಿಲ್ಲ. ಅವಧಿಗೂ ಮುನ್ನ ಬದಲಾಯಿಸುವುದಾದರೆ ಪಕ್ಷದ ದೃಷ್ಟಿಯಿಂದ ಶ್ರೀರಾಮುಲು ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ತೇಜಸ್ವಿನಿ ಅನಂತಕುಮಾರ್ ಈಶ್ವರಪ್ಪ ಯಡಿಯೂರಪ್ಪನವರ ಕ್ಷಮೆ ಕೇಳಿದರೆ ಮತ್ತೆ ಬಿಜೆಪಿಗೆ ಕರೆತಂದು ಯತ್ನಾಳ್ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿ, ಇಲ್ಲವಾದರೆ ಉತ್ತಮ ಸಂಘಟನೆ ಮಾಡುತ್ತಿರುವ ವಿಜಯೇಂದ್ರ ಅವರನ್ನೇ ಮುಂದುವರಿಸಿ. ಕೆಲ ವರಿಷ್ಠರು ಹೊರಗಿನಿಂದ ಬಂದವರನ್ನು ರಾಜ್ಯಾಧ್ಯಕ್ಷ ಮಾಡಲು ಹೊರಟಿದ್ದಾರೆ. ಇದು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಾಡುವ ಅಪಮಾನ. ವಿ ಸೋಮಣ್ಣ ವಿರುದ್ಧ ತೋಟದಪ್ಪ ಬಸವರಾಜು ವಾಗ್ದಾಳಿ. ವಿ ಸೋಮಣ್ಣ ಸರ್ವ ಪಕ್ಷ ನಾಯಕರು. ಕಳೆದ ಚುನಾವಣೆಯಲ್ಲಿ ವರುಣ ಕ್ಷೇತ್ರದಲ್ಲಿ ಸೋತಾಗ ಸಭೆಯಲ್ಲಿ ಅವಾಚ್ಯ ಶಬ್ದದಿಂದ ಕಾರ್ಯಕರ್ತರನ್ನು ಅಪಮಾನಿಸಿದ್ದಾರೆ. ಒಂದೊಂದು ಮತಕ್ಕೂ 2,000 ನೀಡಿ ಕ್ಷೇತ್ರದ ಮತದಾರರನ್ನು ಭ್ರಷ್ಟರನ್ನಾಗಿಸಿದ್ದಾರೆ. ಸ್ವಯಂಕೃತ ಅಪರಾಧದಿಂದ ಸೋತಿದ್ದಾರೆ. ವಿಜಯೇಂದ್ರ ಯಡಿಯೂರಪ್ಪ ಬಗ್ಗೆ ಹಗುರವಾಗಿ ಮಾತನಾಡಿದ್ದೇ ಸೋಲಿಗೆ ಕಾರಣವಾಯಿತು. ಸೋಮಣ್ಣಗೆ ಕೇಂದ್ರ ಗೃಹ ಮಂತ್ರಿ ಮಾಡಿ, ಬೇಕಿದ್ರೆ ಪ್ರಧಾನಿ ಮಾಡಿ. ಹೊರಗಿನಿಂದ ಬಂದವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರೆ ಬಿಜೆಪಿ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಬಿಜೆಪಿ ಹೈಕಮಾಂಡ್ಗೆ ತೋಟದಪ್ಪ ಬಸವರಾಜು ಖಡಕ್ ಎಚ್ಚರಿಕೆ. ವರದಿ ಟಿಎಸ್ ಶಶಿಕಾಂತ್, ಮೈಸೂರು. ಕೇಂದ್ರದ ಕೆಲವು ತಲೆಕೆಟ್ಟ ವರಿಷ್ಠರು ಮಾಡ್ತಾ ಇದ್ದಾರೆ. ಇದು ಅವರಿಗೆ ಧಿಕ್ಕಾರ ಇರಲಿ, ಅವ್ರನ್ನ ನಾನು ಖಂಡಿಸ್ತೀನಿ. ನಾನು ವಿ ಸೋಮಣ್ಣವರು ಸರ್ವಪಕ್ಷ ನಾಯಕರು, ಎಲ್ಲ ಪಕ್ಷಕ್ಕೂ ಹೋಗಿ ಬಂದರೆ ಅವ್ರ ಗುರಿ ಏನು ಅಂದರೆ ಅಧಿಕಾರ ಪಡ್ಕೊಳ್ಳೋದು ಅಷ್ಟೇ. ಅವ್ರಿಗೆ ಯಾವ ವಿಧವಾದಂಥದ್ದು ಇದಿಲ್ಲ ಅವ್ರಿಗೆ. ಸೋಮಣ್ಣವ್ರಿಗೆ ಅವರನ್ನು ರಾಜ್ಯಾಧ್ಯಕ್ಷರನ್ನು ಮಾಡಬೇಕು ಅಂತ ಹೊರಟಿರೋದು ಖಂಡನೀಯ ಮತ್ತು ಧಿಕ್ಕಾರ. ಸೋಮಣ್ಣವರು ವರ್ಣ ಕ್ಷೇತ್ರದಲ್ಲಿ ಬಂದು ಸ್ಪರ್ಧೆ ಮಾಡೋದು, ಸೋತ ಮೇಲೆ ವರ್ಣ ಕ್ಷೇತ್ರದಲ್ಲಿ ಸಭೆ ಕರೆದು ಕಾರ್ಯಕರ್ತರನ್ನೆಲ್ಲ ಅವಾಚ್ಯ ಶಬ್ದಗಳಿಂದ ಬೈದು ಹೋಗಿದ್ದಾರೆ ಅವರು. ಮತ್ತೆ ಒಂದೊಂದು ವಾರ್ಡ್ಗೆ 2,000 ರೂಪಾಯಿ ಕೊಟ್ಟು ಇಡೀ ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಭ್ರಷ್ಟರನ್ನಾಗಿ ಮಾಡಿ ಹೋಗಿದ್ದಾರೆ. ಇಂಥವ್ರನ್ನೇನಾದ್ರು ಅಥವಾ ಯಾರೇ ಹೊರಗಿನಿಂದ ಬಂದವ್ರನ್ನೇನಾದ್ರೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಬೆಂಗಳೂರಿನ ಕೇಂದ್ರ ಬಿಜೆಪಿ ಕಚೇರಿ ಮುಂದೆ ನಾನು ಸೀಮೆ ಎಣ್ಣೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ. ಇದು ಕೇಂದ್ರದ ವರಿಷ್ಠರಿಗೆ ಎಚ್ಚರಿಕೆ. ಇದು ಪಕ್ಷದ ಕಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರಾಜ್ಯಾಧ್ಯಕ್ಷರು ಮಾಡಲಿ, ಹೊರಗಿನಿಂದ ಬಂದವ್ರನ್ನ ಯಾರನ್ನು ಕೂಡ ಮಾಡಬಾರ್ದು ಅನ್ನೋದು ನನ್ನ ಆಗ್ರಹ. ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳು ಒಳ್ಳೆಯದಾಗಬೇಕು ಅನ್ನೋದಾದರೆ ಶ್ರೀರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಲಿ. ಮಾಡಿದ್ರೆ ಮತದಾರರ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ಪಕ್ಷನೂ ಅಧಿಕಾರಕ್ಕೆ ಬರುತ್ತೆ. ಅದು ಇಲ್ಲ ಅಂತ ಹೇಳಿದ್ರೆ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗ ಪಕ್ಷ ಕಾರ್ಯಕರ್ತರಿಗೆ ಒಂದು ಮನ್ನಣೆ ನೀಡಿದಂಗಾಗುತ್ತೆ ಮತ್ತು ಪಕ್ಷ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಒಗ್ಗಟ್ಟಿನಿಂದ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಅವರನ್ನಾದರೂ ಮಾಡಿ. ಇದನ್ನು ಹೊರತುಪಡಿಸಿ ಏನಾದರೂ ಹೊರಗಿನಿಂದ ಬಂದವ್ರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿದ್ರೆ ಮುಂದಿನ ಪರಿಣಾಮನ ದೆಹಲಿಯ ಪಂಚವರಿಷ್ಠರು ಹೊರಬೇಕಾಗುತ್ತೆ. ಪಂಚವರಿಷ್ಠರು ಅಂದರೆ ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಸನ್ಮಾನ್ಯ JP ನಡ್ಡಾ ಅವರು, ಸನ್ಮಾನ್ಯ ಅಮಿತ್ ಶಾ ಅವರು, ಸನ್ಮಾನ್ಯ ಸಂತೋಷ್ ಜಿ ಅವರು ಹಾಗೂ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು. ಇವರೆಲ್ಲರಿಗೂ ನಾನು ಒಬ್ಬ ಬಿಜೆಪಿಯ ನಿಷ್ಠ. ಚಾಮರಾಜನಗರದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಎಂದು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೇಳಿಕೆ ಕೊಟ್ಟಿದ್ದಾರೆ. ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅಗತಗೌಡನ ಹಳ್ಳಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾಹಿತಿ. ಎಚ್.ಸಿ. ಮಹದೇವಪ್ಪ ಸಿಎಂ ಆಗಲಿ ಎಂದು ಕೆಎಸ್ ಭಗವಾನ್ ಹೇಳಿಕೆಯನ್ನು ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಎಂದು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿದರು. ಗುಂಡ್ಲುಪೇಟೆ ತಾಲೂಕಿನ ಅಗತಗೌಡನ ಹಳ್ಳಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನಾಚರಣಾ ಸಮಿತಿ ವತಿಯಿಂದ ನಡೆದ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬಿಜೆಪಿ ಸರ್ವಾಧಿಕಾರ ಧೋರಣೆ ಕೆಲಸ ಮಾಡಿ ಸರ್ವಾಧಿಕಾರ ಆಡಳಿತ ಮಾಡ್ತಾ ಇದೆ. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಹೇಳಿದ್ದಾರೆ, ಇಂದು ನಾವೆಲ್ಲರೂ ವೈವಿಧ್ಯಮಯ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ. ನೀವು ವ್ಯಕ್ತಿ ಪೂಜೆ ಮಾಡಬೇಡಿ. ವ್ಯಕ್ತಿ ಪೂಜೆ ಸರ್ವಾಧಿಕಾರಿಯನ್ನ ದೃಷ್ಟಿ ಮಾಡುತ್ತದೆ. ಸರ್ವಾಧಿಕಾರ ಪ್ರಜಾಪ್ರಭುತ್ವ ನಾಶ ಮಾಡುತ್ತಾನೆ. ಪ್ರಜಾಪ್ರಭುತ್ವ ಇಲ್ಲದೆ ಹೋದರೆ ನಾವೆಲ್ಲರೂ ಪ್ರಾಣಿಗಳಂತೆ ಇರುತ್ತೇವೆ ಎಂದು ಹೇಳಿದ್ದಾರೆ. ನಮ್ಮ ಅಭಿವೃದ್ಧಿ ಬೆಳವಣಿಗೆ ಇರುವುದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಎರಡಕ್ಕೂ ಅಪಾಯ ಇದೆ ಎಂದರು. ಈ ದೇಶದ ಜನಕ್ಕೆ ಅಂಬೇಡ್ಕರ್ ಅರ್ಥವಾಗುವುದು ಸಂವಿಧಾನ
ಪುಸ್ತಕ ಓದಿದಾಗ ಮಾತ್ರ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ, ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಈ ಶಾಸನಗಳು ವಿಧಿವತ್ತಾಗಿ ಜಾರಿಯಾಗಬೇಕು. ಆಗ ಸಂವಿಧಾನ ಆಶಯಗಳು ಈಡೇರುತ್ತವೆ. ಸಂವಿಧಾನದ ಆಶಯಗಳು ಈಡೇರಿದಾಗ ಸಮೃದ್ಧ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತದೆ. ಅವರ ಹೋರಾಟ ಬದುಕು ಸಾರ್ಥಕವಾಗುತ್ತದೆ ಎಂದರು. ಸಂವಿಧಾನ ಬದಲಾವಣೆ ಪ್ರಯತ್ನ ನಡೆಯುತ್ತಿದೆ. ಸಂವಿಧಾನ ಬದಲಾವಣೆ ಮಾಡಲು ಹೊರಟವರ ಬಾಯಲ್ಲಿ ಸಂವಿಧಾನ ಪೀಠಿಕೆ ಓದುವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಎಂದರು. ಎಸ್ ಸಿ ಮಹದೇವಪ್ಪ ಸಿಎಂ ಆಗಬೇಕು ಎಂದು ವಿಚಾರವಾದಿ ಕೆಎಸ್ ಭಗವಾನ್ ಮುಖ್ಯ ಭಾಷಣದಲ್ಲಿ ಮಾತನಾಡಿ ಸಮಾಜ ಕಲ್ಯಾಣ ಸಚಿವರಾದ ಎಸ್ ಸಿ ಮಹದೇವಪ್ಪ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂದು ಆಶಿಸಿದರು. ಅಂಬೇಡ್ಕರ್ ದೊಡ್ಡ ದಾರಿ ತೋರಿಸಿ ಹೋಗಿದ್ದಾರೆ. ಆ ಮಾರ್ಗದಲ್ಲಿ ನಾವು ಸಾಗಬೇಕು. ಅಂಬೇಡ್ಕರ್ ಅವರ ಪುಸ್ತಕ ಓದಬೇಕು, ಮೌಢ್ಯದಿಂದ ಹೊರಬರಬೇಕು. ರಾಮರಾಜ್ಯ ಪರಿಕಲ್ಪನೆ ಬೇಡ, ಭೀಮರಾಜ ಪರಿಕಲ್ಪನೆ ಬೇಕು ಎಂದರು. ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿದರು. ಕೊಳ್ಳೇಗಾಲ ಚನ್ನಲಿಂಗನಹಳ್ಳಿ ಚೇತವನ ಬುದ್ಧ ವಿಹಾರ ಮನೋರಕ್ಷಿತ ಬಂತೇಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಘನ ಉಪಸ್ಥಿತಿ ವಹಿಸಿದ್ದ ಮೈಸೂರಿನ ಊರಿಲಿಂಗಿ ಪೆದ್ದಿ ಮಹಾ ಸಂಸ್ಥಾನ ಮಠ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಮಾತನಾಡಿದರು. ಶಾಸಕ ಎಂ ಗಣೇಶ್ ಪ್ರಸಾದ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾಜಿ ಸಂಸದ ಎ ಸಿದ್ದರಾಜು ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖಂಡ ನಂಜಪ್ಪ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಿನಾಚರಣೆ ಸಮಿತಿ ಕಾರ್ಯದರ್ಶಿ ಡಾಕ್ಟರ್ ಎ ಸೋಮಶೇಖರ್ ಮೂರ್ತಿ, ಜಂಟಿ ಕಾರ್ಯದರ್ಶಿ ಎಚ್ ಶಿವರಾಜು, ಖಜಾಂಚಿ ಯಶವಂತರಾಜು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಸಂವಿಧಾನದಲ್ಲಿ ಒಂದು ಆಪತ್ಕಾಲಿಕ ಪರಿಸ್ಥಿತಿ ಬಂದರೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅದನ್ನು ರಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ಎ ಪ್ರಾವಿಷನ್. ಆ ಪ್ರಾವಿಷನ್ ಬಳಸ್ತಾರೆ. ಅದು ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಈ ಎಲ್ಲ ದಲಿತರು, ಹಿಂದುಳಿದವರು, ಬಡಬಗ್ಗರಿಗೆ ಏನಾಯ್ತು, ಶತಮಾನಗಳಿಂದ ಜೀತ ಮಾಡ್ತಿದ್ರು ಎಲ್ಲ ಬಿಡುಗಡೆ ಆದ್ರು, ಲಿಬರೇಟ್ ಆದ್ರು, ವಿಮೋಚನೆ ಆದ್ರು. ಅಪ್ಪ, ಮಗ, ಮೊಮ್ಮಗ ಎಲ್ಲರೂ ಜೀತನೇ ಮಾಡಬೇಕಾಗಿತ್ತು. ದೇ ವರ್ ಲಿಬರೇಟೆಡ್. ರಿಲೀಸ್ ಆಫ್ ಬಾಂಡೆಡ್ ಲೇಬರ್, ರಿಹ್ಯಾಬಿಲಿಟೇಷನ್ ಆಫ್ ಬಾಂಡೆಡ್ ಲೇಬರ್. ಉಳುವವನೇ ಭೂಮಿಯ ಒಡೆಯ. ಗೇಯ್ತಿದ್ದವನೇ ಅವನು, ಮೇಲ್ ಕೂತ್ಕೊ ತಿಂತಿದ್ದವನೇ ಅವನೇ ಓನರ್ ಆಗಬೇಕು. ಟಿಲ್ಲರ್ ಇದ್ದ ಓನರ್ ಆಫ್ ದ ಲ್ಯಾಂಡ್. ಅದು ಕಾಯ್ದೆ ಬಂತು. ಆಮೇಲೆ ಹೆಣ್ಮಕ್ಳು ಕಂತು ತಗೊಂಡು, ಸಾಲ ತಗೊಂಡು 10% ಬಡ್ಡಿ, ಅಸಲಾಗಿ ಇರ್ತದೆ, ಬಡ್ಡಿ ಕಟ್ತಾನೆ ಇರಬೇಕು, ಸಾಯೋ ತನಕ ಹೀಗೇ ಇರು. ಡೆಟ್ ರಿಲೀಫ್ ಆಕ್ಟ್, ಋಣ ಮುಕ್ತಿ ಕಾಯ್ದೆ ಲಿಮಿಟ್ ಆಗ್ಲಿಲ್ವಾ? ಇದನ್ನೆಲ್ಲ ಮಾಡ್ತಿದ್ದವ್ರು ಯಾರು? ಈ ಕಾನೂನು ಬೇಡ, ಸಂವಿಧಾನ ಬೇಡ ಅಂತಿದ್ದವ್ರೆ ಮಾಡ್ತಿದ್ರು. ಈಗ ಬಿಜೆಪಿ ಏನ್ ಮಾಡ್ತಿದೆ? ಇವರೇನು ಸರ್ವಾಧಿಕಾರಿ ಅಂತ ಹೇಳಿದ್ರು. ಇದು ಬಿಜೆಪಿ ಇಸ್ ಡೆಮೋಕ್ರೇಟ್? Are they democrats? The constitutionally created bodies are being used as the weapons in the hands of rulers to finish the opposition leaders. Yaru? Election Commission, the CVC, the Income Tax, the ED and the CBI. These are the constitutionally created bodies which are to function as per the constitution and democracy. ಇವು ಸರ್ವಾಧಿಕಾರಿ ಧೋರಣೆ ಕೆಲಸ ಮಾಡಿ ಸರ್ವಾಧಿಕಾರಿಯಾಗಿ ಇವತ್ತು ಆಡಳಿತ ನಡೀತಾ ಇದೆ. ಅಂಬೇಡ್ಕರ್ ಹೇಳಿದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಇಂದು ನಾವು ವೈವಿಧ್ಯಮಯವಾದಂತ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ. ವೈವಿಧ್ಯಮಯ ಜೀವನ, ಅನೇಕ ಧರ್ಮ, ಅನೇಕ ಜಾತಿಗಳು, ಅನೇಕ ಭಾಷೆ ಮತ್ತು ಆಚಾರ ವಿಚಾರಗಳು, ನಮ್ಮ ಆಹಾರ ಪದ್ಧತಿಗಳು, ವೈವಿಧ್ಯಮಯವಾದಂತ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ. ನೀವು ವ್ಯಕ್ತಿ ಪೂಜೆಯನ್ನ ಮಾಡಬೇಡಿ. ವ್ಯಕ್ತಿ ಪೂಜೆ ಸರ್ವಾಧಿಕಾರಿಯನ್ನು ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾನೆ. ಪ್ರಜಾಪ್ರಭುತ್ವ ಇಲ್ಲದೆ ಹೋದ್ರೆ ಸಂಕೇತವಾಗಿ ದಕ್ಷ ಆಡಳಿತ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದಂತ ಮಾಜಿ ಸಚಿವರು ಕೇಂದ್ರ ಮತ್ತು ರಾಜ್ಯದಲ್ಲಿ, ಮಾಜಿ ರಾಜ್ಯಪಾಲರಾದಂತ, ನನಗೆ ರಾಜಕೀಯಕ್ಕೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿದಂತ, ರಾಜಕೀಯ ಗುರುಗಳೇ ಆಗಿದ್ದಂತ ದಿವಂಗತ ಬಿ ರಾಜೇಗೌಡರ ಸುಮಿತ್ರರಾದಂತ ಎಆರ್ ಕೃಷ್ಣಮೂರ್ತಿ ಅವರಿದ್ದಾರೆ. ಮತ್ತು ಈ ವೇದಿಕೆಯಲ್ಲಿ ನಮ್ಮ ಇದೇ ಊರಿನವರು
ಆತ್ಮೀಯ ಗೆಳೆಯರಾದಂತ ಲೋಕಸಭೆ ಅದಕ್ಕಿಂತ ಮೊದಲು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ವಿದ್ಯಾವಂತರನ್ನ ಸಂಘಟಿಸಿ ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿ ಶಿಕ್ಷಣದ ಮಹತ್ವವನ್ನು ಅರಿತು ಈ ತಾಲೂಕು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ತಾಲೂಕು ಗುಂಡ್ಲುಪೇಟೆಯಲ್ಲಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಜನರಲ್ಲಿ ಜಾಗೃತಿ ಮತ್ತು ಅರಿವನ್ನು ಮೂಡಿಸುವಂತ ಕೆಲಸದ ಮುಂಚೂಣಿಯನ್ನು ವಹಿಸಿದ್ದಂತ ಲೋಕಸಭೆಯ ಮಾಜಿ ಸದಸ್ಯರಾದಂತ ಸನ್ಮಾನ್ಯ ಸಿದ್ದರಾಜ್ ಅವರು ಇದ್ದಾರೆ. ಯಾರ್ಯಾರು ಸ್ವಾಭಿಮಾನದ ಬದುಕನ್ನು ಬಯಸ್ತೇವೆ ನಾವೆಲ್ಲರೂ ಅವರನ್ನ ನೆನೆಸ್ಕೊಳ್ತಾ ಇದ್ದೇವೆ. ಅವರು ಚರಿತ್ರೆಯಲ್ಲಿ ನಿರ್ಮಾಣ ಆಗಿದ್ದಾರೆ. ಅಂಬೇಡ್ಕರ್ ಅವರನ್ನ, ಅಂಬೇಡ್ಕರ್ ವಿಚಾರಧಾರೆಗಳನ್ನ ಹಿಮ್ಮೆಟ್ಟಿಸಲಿಕ್ಕೆ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರದ ನಂತರ ಈಗಲೂ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾರಿಂದ ನಡೀತಾ ಇದ್ದಾವೆ? There is a written constitution by Baba Saheb Ambedkar on one side, and there is an unwritten constitution on the other side by RSS and its tentacles. ಮನುವಾದದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ವಧರ್ಮ ಸಮನ್ವತೆಯ ಜಾತ್ಯಾತೀತ ಮತ್ತು ಸಮಾಜವಾದದ ಸಿದ್ಧಾಂತದ ಕೆಳಗಡೆ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕಂತಕ್ಕಂಥ ಮುಕ್ತ ಅವಕಾಶಗಳನ್ನ ನಿರ್ಬಂಧಿಸಿ ಮನೋವಾದವನ್ನ ಜನರ ಮೇಲೆ ಏರಿ ನಾವೆಲ್ಲ ಗುಲಾಮಗಿರಿ ಅಂತ ಕೆಲಸ ಮಾಡುವಂತ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಸ್ವತಂತ್ರ ಪೂರ್ವದಿಂದ ಇಲ್ಲಿಯ ತನಕ ಪ್ರಯತ್ನಗಳು ನಡೀತಾ ಇದ್ದಾವೆ. ಈಗೆಲ್ಲ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀರಿ. ಜಾತ್ಯತೀತವಾದ ಸಮಾಜವಾದ ಕಡಾಕರಿ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.